ಅದಾದ ಮೇಲೆ ಕ್ರಿಯೆ ಬೇಕು. ಎಷ್ಟು ಕ್ರಿಯೆ ಬೇಕು, ಯಾವ ಕ್ರಿಯೆ ಬೇಕು ಅಂತಂದರೆ ಯಾರು, ಯಾವಾಗ, ಯಾವ ವಾಹನ, ಎಲ್ಲಿಂದ ಎಲ್ಲಿಗೆ ಅಂತೆಲ್ಲ ವ್ಯತ್ಯಾಸ ಇದೆ. ಈಗ ಒಂದೂರಿಂದ ಒಂದೂರಿಗೆ ಹೋಗೋದಕ್ಕೆ 500 ಮೈಲಿಗಳನ್ನು ಸಾಗಬೇಕು ಅಂತ ಒಂದು ಪುಸ್ತಕದಲ್ಲಿ ಬರೆದಿಟ್ಟಿದೆ ಅಂತ ಅಂದ್ಕೊಳ್ಳೋಣ. ಇವತ್ತು ಹೈವೇ ಮಾಡಿದ್ದಾರೆ. ಹೈವೇ ಹೇಗೆ ಮಾಡ್ತಾರೆ? ಮೊದಲು ಹೇಗೆ ರಸ್ತೆ ಮಾಡ್ತಾಯಿದ್ರು 100 ವರ್ಷದಿಂದ? ತುಂಬ ಕಷ್ಟಪಡ್ತಾ ಇರಲಿಲ್ಲ ಅವರು. ಹಾಗೆ ಹೀಗೆ ಬಳಸ್ಕೊಂಡು ಹೋಗ್ತಾಯಿದ್ರು. ಈಗೇನು ಮಾಡಿದಾನೆ ಮನುಷ್ಯ? ಬೃಹತ್ ಯಂತ್ರಗಳನ್ನು ಕಂಡುಕೊಂಡಿದ್ದಾನೆ. ಗುಡ್ಡಗಳನ್ನು ಕೊರಿತಾನೆ, ಸುರಂಗಗಳನ್ನು ಮಾಡ್ತಾನೆ. ಅವತ್ತು 500 ಕಿಲೋಮೀಟ್ರ್ ಇರೋ ಊರಿಗೆ ಇವತ್ತು 100 ಕಿಲೋಮೀಟ್ರ್ ಇದೆ. ನನಗದೆಲ್ಲ ಗೊತ್ತಿಲ್ಲ. 500 ಕಿಲೋಮೀಟ್ರೇ ಹೋಗಬೇಕು ನಾನು ಆ ಊರಿಗೆ ಅಂತ ಆಗಬಾರ್ದು. ಹಾಗಾಗಿ ಅರ್ಥ ಏನು ಅಂದರೆ, ಯಾವ ಕಾಲಕ್ಕೆ ಯಾವ ವ್ಯಕ್ತಿಗೆ, ಒಬ್ಬ ಇದ್ದಾನೆ, ಅವನಿಗೆ ಸಾಮರ್ಥ್ಯ ಇದೆಯಪ್ಪ, ಅವನ ಹತ್ರ ಸ್ವಂತ ಜಟ್ಟಿದೆ, ಅವನು ಅದನ್ನು ತಗೊಂಡು ಹೋಗ್ತಾನೆ ಅಂತ ಅಂದರೆ ಅವನು 10 ನಿಮಿಷಕ್ಕೆ ಹೋಗ್ತಾನೆ. ಇಲ್ಲ, ಪುಸ್ತಕದಲ್ಲಿ ಏನು ಬರ್ಕೊಂಡಿದೆ, ಅಲ್ಲಿಗೆ ಹೋಗೋದಕ್ಕೆ 3 ಗಂಟೆಗಳು ಬೇಕು ಅಂತ ಬರ್ಕೊಂಡಿದೆ ಅಂತಲ್ಲ ಅಂತ. ಈ ಕ್ರಿಯೆಗಳಿಗೆ ಒಂದು ಅರ್ಥ ಇದೆ ಅನ್ನೋದು ಗೊತ್ತಿರಬೇಕು. ಕ್ರಿಯೆಗಳು ಯಾವ ಕಾಲಕ್ಕೆ ಯಾವ ವ್ಯಕ್ತಿಗೆ ಅಂತ ಗೊತ್ತಿರಬೇಕು. ಹೀಗೆಲ್ಲ ಯೋಚನೆ ಮಾಡಿಕೊಂಡು ಧರ್ಮಾಚರಣೆ ಮಾಡ್ತಾ ಇದ್ದೀವ ಅಂತ ಕೇಳಿದರೆ ಇಲ್ಲ ಅಂತ ಉತ್ತರ ಹೇಳಬೇಕಾಗತ್ತೆ. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.